ದುಶ್ಯಾಸನ ಸ್ಥಿತಿ ಏನಾಯ್ತೆಂದು ನೆನಪಿಸಿಕೊ. ಅವಳನ್ನ ಶ್ರೀಕೃಷ್ಣ ಬಂದು ಅವಳ ಮಾನ ಕಾಪಾಡಲಿಲ್ವೇ? ಅವಳ ಗಂಡ ಭೀಮ ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ. ಅದನ್ನೆಲ್ಲ ನೆನಪಿಸಿಕೊಂಡು ಸುಮ್ಮನೆ ಹೊರಟ ಮೇಲಿಂದ ಗಂಡನಿಲ್ಲದೆ ತುಂಡು ಭತ್ತ ತಿತ್ತು ಕೂಡಿದು ಮತ್ತೊಬ್ಬರ ಸೊತ್ತಾಗಿ ಬಿದ್ದಿರುವ ಈ ತುಂಡತನ ರಾಜ ಜೀವಂತವಾಗಿರುವವರೆಗೂ ನಿನ್ನ ಕೈ ಹಿಡಿಯಲು ನನ್ನ ಹೊರತು ಯಾವಳು ಹುಟ್ಟಿಲ್ಲ ಈ ಕಲಿಯುಗದಲ್ಲಿ. ನಿಮ್ಮಂತವರ ರಕ್ತ ಕುಡಿಯುವುದಕ್ಕಾಗಿ ಮತ್ತೆ ಅವತರಿಸಿ ಬಂದಿದ್ದಾನೆ ಈ ಭೂಮಿಗೆ. ಇದನ್ನೆಲ್ಲ ಅರಿತು ಸುಮ್ಮನೆ ಹೊರಟಾದ್ರೆ ಸರಿ. ಮುಂದೆ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಬಂದಿದೆ ಆದ್ರೆ ನಿನ್ನನ್ನು ಹಂದಿಯಂತೆ ಹರಿದು ಹಾಕ್ತಾರೆ ಈ ಸಮಾಜದಲ್ಲಿ. ಸಮಾಜ ಇದು ಒಂದು ಪತಿವ್ರತ ಸ್ತ್ರೀಯರ ಸಮಾಜ. ಚಿತ್ತಗೊಟ್ಟು ಕೇಳು ನಿನ್ನ ಗರತಿ ಕುಲದ ಕಥೆಯನ್ನು. ತೊಳೆದು ಮುಂದೊಂದು ಸಲ ಮದುವೆಯಾಗಿ ಗಂಡ ಮನೆಗೆ ಹೋಗುವಾಗ ತಾನು ಪ್ರೀತಿಸಿದ ಹುಡುಗರನ್ನು ಅಪ್ಪಿಕೊಂಡು ಮುತ್ತಾಡಿ ಹಿತ್ತಲಲ್ಲಿ ಬಿದ್ದು ಬರೋ ಹೊಲಸೆ ಹೆಣ್ಣು ಗಳಿಸಲ್ಲ. ಇದೇ ನಿನ್ನ ಹಾಳು ಸಮಾಜದಲ್ಲಿ. ಜೋಳದ ಹೊಲಕ್ಕೆ ಹುಲ್ಲು ತರುತ್ತಲು ತಂದೆ ತಾಯಿಗೆ ಸುಳ್ಳು ಹೇಳಿ ಜೋಳದಟ್ಟಲ್ಲಿ ಬೆತ್ತಲೆಯಾಗಿ ಅಂಗಾತ ಮಲಗಿ ನೀಲಿ ಬಣ್ಣದ ಆಕಾಶ ನೋಡುತ್ತಾ ನಕ್ಷತ್ರಗಳ ನೆನೆಸಿ ಬರುವ ಹೊಲಸೆ ಹೆಣ್ಣು ಗಳಿಸಲ್ಲ. ಇದೇ ನಿನ್ನ ಹಾಳು ಸಮಾಜ. ಕಟ್ಟಿಕೊಂಡ ಗಂಡನ ಮುಂದೆ ನಾಟಕ ನೋಡುವ ಮುಚ್ಚನ್ನು ನಾಟಕದ ನೆಪ ಮಾಡಿ ತನ್ನ ಪ್ರಿಯತಮನ ಕೋಲ ಕಟ್ಟಿಯಲ್ಲಿ ಅಪ್ಪಿ ಮುದ್ದಾಡಿ ಸುಖ ಕೊಟ್ಟು ಬರುವ ಬಂಡ ಬಂಡೆ ರಚ್ಚಲ್ಲ. ಇದೇ ನನ್ನ ಹಾಳು ಸಮಾಜದಲ್ಲಿ. ಹಾದಿಗೆ ಹೋಗುವಾಗ ತನಗೆ ಸುಖ ಕೊಡುವ ಮಿಂಡ ಫೋನ್ ಮಾಡಿದಾಗ ಗಂಡನಿಗೆ ಗೊತ್ತಾಗಬಾರದೆಂದು ಸೀರಿಸರಲ್ಲಿ ಫೋನ್ ಮುಚ್ಚಿಕೊಂಡು ಗಂಟೆ ಗಂಟಲೆ ಮಾತನಾಡುವ ಹಾದರ ಗಿತ್ತಿಯ ರಚಲ. ಇದೇ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಲ್ಲಿ ಎತ್ತು ಬಂದು ಹರಿದು ತಿನ್ನುತ್ತಾರೆ ಈ ನಿನ್ನ ಗರತಿ ಬಾಂಧವರು. ಮೊಚ್ಚ ಬಾಯಿನ ಕತ್ತೆ. ಒಂದು ಗರತಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತನಾಡುತ್ತಿದ್ದಿಲ್ಲ. ಇದನ್ನು ಮನುಷ್ಯನ ಅಥವಾ ಕುಲಗೆಟ್ಟ ರಾಕ್ಷಸನ? ರಾಕ್ಷಸನ ನಿನ್ನನ್ನು ವರಿಸಲು ಅಂಬಲಿಸಿ ಬಂದಿರುವ ಶುಂಭಾಸುರ ರಾಜ. ಶುಂಭರ ರಾಜ ಮೊಚ್ಚ ಬಾಯಿನ ಆ ತುಂಬ ನಿಶುಂಭರನ್ನು ಸಂಹರಿಸುವುದಕ್ಕೆ ಅವತರಿಸಿ ಬಂದಿದ್ದಾಳ ಶ್ರೀದೇವಿ. ಆ ಶ್ರೀದೇವಿ ಕೈಯಲ್ಲಿ ನಿಮ್ಮಂತ ಅದೆಷ್ಟು ರಾಕ್ಷಸರು ಹತನಾಗಿ ಹೋಗಿದ್ದಾರೆ. ಪ್ರಾಣ ಕಳೆದುಕೊಂಡರು ಮುಡಿಗೆ ಕೈ ಹಾಕಿ ಮಿಡಿ ನಾಗರನಾದ ನನ್ನ ರಾಜ. ಅಂತ ರಾಜರ ರಕ್ತಕ್ಕಾಗಿ ಸಂಹರಿಸಿ ಕುಳಿತಿದ್ದಾಳೆ ಜಗತ್ಪಾಲಕಿ ರಕ್ಷಕ್ಕೆ ಹೆಣ್ಣು. ಅಂತ ಹೆಣ್ಣುಗಳೇ ತ್ರಿಭುವನ ವೀರಬಿಂಬ ಮಹಿಷಾಸುರ ಆರ್ಭಟಕ್ಕೆ ಹೆದರಿ ಅಕ್ಕಿಯಾಗಿ ಹಾರಿ ಪ್ರಾಣ ಕಳೆದುಕೊಂಡವು ಎಷ್ಟೋ ಜನ ಹೆಣ್ಣುಗಳು. ಮತ್ತೆ ಅದೇ ನಿನ್ನ ತಿರುಗಿ ಯುದ್ಧದಲ್ಲಿ ಬೆತ್ತಗಾಗಿ ಮೈ ಮರೆತು ಸೋತೆನೆಂದು ಕೈ ಕೂಗಿ ಕರೆದಳು ಆ ನಿನ್ನ ಹೇಳಿ ವಿಷ್ಣುವನ. ಕಷ್ಟಕ್ಕೆ ಹೆಗಲು ಕೊಟ್ಟು ದುಷ್ಟರನ್ನು ಲವಣ ಮಾಡೋದಕ್ಕೆ ಅಂತ ಅವತರಿಸಿ ಬಂದಿದ್ದಾರೆ. ನಿಮ್ಮಂತವರ ರುಂಡವನ್ನು ಕತ್ತರಿಸಿ ಹಾಕಿ ಕೊರಳಿಗೆ ಹಾರ ಮಾಡಿಕೊಂಡು ನಿಮ್ಮ ರಕ್ತ ಕೊಡೋದಕ್ಕೆ ಕಾತರಿಸಿ ಕುಳಿತಿದ್ದಾಳೆ ಜಗತ್ಪಾಲಕಿ ಜಗದ ರಕ್ಷಕಿ ಬಂದ ಹೆಣ್ಣು. ಆವಾಗಲೇ ಅದರ ಮಹಿಷಾಸುರ ಮಾಡ್ತೀನಿ ಆ ಹೆಣ್ಣು. ಅವರನ್ನು ಹೊಗಳಿ ಶೂರನನ್ನು ತಗೊಳ್ಳುವ ಈಗ ನೀನಾಗಿ ಬಾಳು. ಈ ದಳ ರಾಜನ ರಕ್ತವಾಗಿ ಶೃಂಗಾರದ ತೂಗು ಉಯ್ಯಾಲೆಯಲ್ಲಿ ತೂಗಿಸಿಕೊಳ್ಳಬೇಕಾದ ನೀನು ಬರೀ ಕಟ್ಟಿಗೆಯ ನಿಟ್ಟಿನಲ್ಲಿ ಕುಳಿತು ನಿನ್ನ ಬಾಳಪುಟ ಹಾಳು ಮಾಡಿಕೊಳ್ಳಬೇಡ. ಬೇಗ 10 ಬಾಣದ ಬಂಗಾರದ ಮುಚ್ಚ. ಈ ನಿನ್ನ ತೂಗು ಉಯ್ಯಾಲ ಬಂಗಾರ
ಸುಖ ಇರುವುದೇ ನನ್ನ ಗುರಿ. ನಿಜ ಮುಗೀತು ನಿನ್ನ ಶೀಲದ ಕಥೆ. ಬಿಟ್ಟು ತೋರಿಸು ನಿನ್ನ ಜ್ಞಾನದಾನೆ. ಯಾರಪ್ಪನ ಪ್ರೇಮವನ್ನು ಅಂತ್ಯಗೊಳಿಸಿ ನೀನೇ ಅವನವೇ. ನಿಮ್ಮಂತ ಸ್ವಚ್ಛ ಪಕ್ಕೆಲ್ಪ ಮುರಿದು ಈ ಪಕ್ಕ ಬಳಿತ ನಾರಿಯನ್ನು ರಕ್ಷಿಸಲು ಬಂದ ನಿನ್ನ ಪಾಲನೆ ಯಮಧರ್ಮ. ತಿನ್ನಲಿಕ್ಕೆ ತುತ್ತು ಕೂಲಿ ಗತಿ ಇಲ್ಲದೆ ಬೀದಿ ನಾಯಿಯಂತೆ ತಿರುಗುವ ಕಳ್ಳನರಿಯೇ. ನನ್ನ ಸಹಾಯದಿಂದ ಓದು ಕಲಿತು ನಿನಗೆ ಈ ಹಠ ಸರಿಯಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲಂತೆ. ಇವರನ್ನು ಬಿಟ್ಟು ಕೊಟ್ಟಿನಿಂದ ಹೊರಟು ಹೋಗು. ಇಲ್ಲದಿದ್ದರೆ ಕರಿನಾಗರಾಗಿ ನಿನ್ನನ್ನು ಕತ್ತಲು ನಿಲ್ಲುವ ಮಗನೇ ಹುಷಾ. ಆ ಕರಿನಾಗರ ಹಲ್ಲು ಚಿತ್ತು ನಿನ್ನ ಪುಟ ಸಮೇತ ಆಟ ಆಡಿಸುವ ಆವಾಡಿಗ ನಾನಿದ್ದೇನೆ. ಮಿಸ್ಟರ್ ಧನರಾಜ್, ನನ್ನೆಂದರೆ ಜಗದ ಕಣ್ಣೆಂದು ಮರೆತು ಇವಳಿಗೆ ಕೈ ಮಾಡಿರುವುದು ಮಗನ ಈ ದೇಹವನ್ನೇ ಮುಡುಪಾಗಿಟ್ಟಿದ್ದೇನೆ. ಅಲ್ಲದೆ ಹಿಂದಿನ ಒಂದೊಂದು ಘಟನೆ ನೆನಪು ಮಾಡಿ ನನ್ನ ಬಿಸಿ ರಕ್ತವನ್ನು ಎಬ್ಬಿಸಿದ ಆ ಮಗನೇ. ಈಗ ನಿನ್ನ ಘಟ ಉರುಳಿಸಿ ನಿನ್ನ ಬಿಸಿ ರಕ್ತ ಕುಡಿಯಬೇಕು ನಾನೀಗ. ಇನ್ನ ನನ್ನ ಮನೆ ಶಾಂತಿಯ ಸೀಮೆ ಆರೋಮಣ್ಣ ತೆಗೆದು ಹೊರಟು ಹೋಗು. ಇರದಿದ್ದರೆ ಹರಕೆಯ ಕೋಲದಂತೆ ಈ ದುರ್ಗಮ್ಮನಿಗೆ ಬಲಿ ಕೊಟ್ಟಿದ್ದೆ. ಈ ಗಿರಿಜೆಯ ಮುಂದೆ ನಿನ್ನನ್ನು ಬಲಿ ಕೊಡಬೇಕಾಗುತ್ತದೆ. ಎಚ್ಚರ ಎಚ್ಚರ. ಹಠ ಯೋಗಿ, ಹಿಂದೆ ನಿನ್ನ ತಂದೆ ತಾಯಿಯ ಕತ್ತಲ್ಲದೆ ನೀನು ಸಾಕಿದ ನಿನ್ನ ಪ್ರೀತಿಯ ತಂಗಿಯ ಶೀಲ ತಿಂದು ಆ ಮಗುವಲ್ಲಿ ಆಕಾಶದೆತ್ತರ ತೂರಿದಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೌರುಷ? ಆ ಸಾಕಿದ ಸೀತೆಯ ಅಣ್ಣನನ್ನು ಹುಡುಕುತ್ತೇನೆಂದು ಹೋಗಿ ಡಕಾಯಿತರ ಕೈಯಲ್ಲಿ ಒಡೆ ತಿಂದು ಬಂದದನ್ನು ಮರೆತಿರಲೇ ಕತ್ತೆ. ಹಿಂದಿನ ಒಂದೊಂದು ಘಟನೆ ಮಾಡಿ ನೆನಪು ಮಾಡಿ ನನ್ನ ತಂದೆ ತಾಯಿ ಸೀತಾಳ ಸಾವಿಗೆ ಕಾರಣ ಎಂದು ಪುಡಿ ತಪ್ಪಿಸಿ ಮಾಡಲು ನನ್ನ ಬಿಸಿ ರಕ್ತವನ್ನು ನನ್ನ ಪ್ರತಿಯೊಂದು ರಕ್ತದ ಕಣದಲ್ಲಿ ಆವರಿಸಿಕೊಂಡಿದೆ. ಆ ಸೇಡಂಬ ಸೂರ್ಯ ನನ್ನ ರೋಮ ಸಹಿತ ಸೂರ್ಯ ಆಗಿ ಅಲ್ಲಿ ಬಂದುಕೊಂಡಿದ್ದ ವೈರಿಯ ಉನ್ನತಿಗೆಯಲು. ಧನರಾಜ್, ನನ್ನ ತಂದೆ ತಾಯಿಯರ ಕೊಲೆ ಹಾಗೂ ಸೀತಾಳ ಕಾರಣಕ್ಕೆ ಆ ಸಾವಿಗೆ ಅಕ್ಕಿ ಇಂಥವನೇ ಎಂದು ಗೊತ್ತಾದರೆ 10 ಸೆಕೆಂಡಿನಲ್ಲಿ ಆ ರೋಗವ ಕತ್ತರಿಸಿ ನೊಚ್ಚು ನೂರು ಮಾಡಿ ಅವರ ದೇಹವನ್ನು ನನ್ನ ತಂದೆ ತಾಯಿ ಹಾಗೂ ಸೀತಾಳ ಸಮಾಧಿಗೆ ನೈವೇದ್ಯ ನೀಡಿದರೆ ನನ್ನ ಹೆಸರು ಶಂಕರನೇ ಅಲ್ಲ. ನೀನು ಇದಕ್ಕೆ ತಕ್ಕ ಉತ್ತರ ಹುಡುಕೋ ಮುನ್ನವೇ ನಿನ್ನ ದೇಹ ಆಕ್ರಮಣವಾಗುವುದು ನನ್ನ ಕೈಯಲ್ಲೇ. ಸೂರ್ಯನಾಗಿ ಬಗಳಬಡಲೇ ನನ್ನ ಮುಂದೆ ಈ ಶಂಕರ ಯಮ ಕಿಂಕರ ಅಂಕುಶ ಎನ್ನುತ್ತದೆ. ಲಂಕಾದೇಶ್ವರ ರಾವಣ ಅಂತವರು 6 ಕೋಟಿ ಆಯುಷ್ಕರು ಬಂದರು.
ಕಳೆದುಕೊಂಡು ಹೋದರು ನನ್ನ ಕೈಯಲ್ಲಿ. ಇದು ಎಲ್ಲ ಸುಳ್ಳು ಅಂದರೆ ಬಾರಲೇ ಮತ್ತೊಮ್ಮೆ ಒಳಗೆ ಕೈ ಸೇರು. ಶಂಕರ್, ಇದೊಂದು ಸಮಯ ಹೋಗಲಿ. ಹುಲಿಯಾಗಿ ಬಂದು ಇವರನ್ನು ರಕ್ಷಿಸಿದೆ. ನಿನಗೆ ಇದಕ್ಕೆ ಉತ್ತರ ಮತ್ತೆ ಕೊಡುವ ಮಗನೇ, ನೆನಪಿರಲಿ. ಬರುತ್ತೇನೆ.